ಬರೀ ಡಿಫೈನ್ ಮಾಡ್ಕೊಳ್ತೀರಲ್ಲಮ್ಮ ನೀವು. ಡಿಫೈನ್ ಮಾಡ್ಕೊತಾ ಇದೆಯಲ್ಲಮ್ಮ. ಇಲ್ಲ ಇಲ್ಲ ಅಂತೀಯ. ಇಷ್ಟೊತ್ತು ಅವ್ರು ಮಾಡ್ಕೊಂಡ್ರು, ನೀನ್ ಮಾಡ್ಕೊಳಕ್ ಬಂದಿದ್ಯಾ? ಒಪ್ಕೊಳಕ್ ರೆಡಿ ಇಲ್ಲ ಒಟ್ಟು ನೀವು. ಕಾಯಿಲೆ ಅದು ಅವ್ರಿಗೆ ಮಾತ್ರ ಬರುತ್ತಾ? ಬಿಪಿ ನಲ್ಲಿ ಅವ್ರಿಗೆ ಮಾತ್ರ ಕಾಯಿಲೆ ಬರುತ್ತಾ? ಬೇರೆ ಅವ್ರು ಪ್ರೈವೇಟ್ ತಂದಿರೋರ್ಗೆ ಯಾಕೆ ಕಾಯಿಲೆ ಬರ್ಲಿಲ್ಲ? ಮತ್ತೆ ಪ್ರೈವೇಟ್ ಬೀಜ ತಂದು ಹಾಕಿದಾರಲ್ಲ ಅವ್ರಿಗೆ ಬಂದಿಲ್ಲ, ಇದಕ್ಕೆ ಕಾಯಿಲೆ ಬಂತು. ಏನ್ ಮನುಷ್ಯರೇನ್ರಮ್ಮ ನೀವೆಲ್ಲ? ಏನ್ ಮಾತಾಡ್ತಿದ್ದೀರಾ ಅನ್ನೋದು ಇದೆಯಾ ತಲೆಯಲ್ಲಿ? ಒಂದು ಟೀಮ್ ಇರುತ್ತೆ, ಅದಕ್ಕೆ ಎಲ್ಲರೂ ಇನ್ವಾಲ್ವ್ ಆಗಿ ಏನ್ ಮಾತಾಡ್ಬೇಕು ಮಾತಾಡ್ತಾರೆ. ರೋಗ ಅಂತ ಹೇಳ್ತಾರೆ, ಕ್ಲೋಸ್ ಮಾಡಿಸ್ತಾರೆ ಫೈಲ್ ಅಷ್ಟೇ. ಮುಂದೆ ಸೊಲ್ಯೂಷನ್ ಹೆಂಗೆ? ಪ್ರಶಸ್ತಿ ತಗೊಂಡ್ರ ರೈತರು ಬೆಳೆದಿರೋದನ್ನು ಹಾಳಾಗುತ್ತಾ? ಅವ್ರಿಗೆ ಪ್ರಶಸ್ತಿ ಮಾತಾಡಿದ್ರಿ. ಏನ್ ಹೊಸ ಬೆಳೆ ಇದು ಪ್ರಯೋಗ ಮಾಡ್ತಾ ಇದಾರೆ ಅವರು? ಏನ್ ಮಾತಾಡ್ತಿದ್ಯಾ ಮನೇನ? ಸರಿ, ಯಾರ್ಯಾರು ಕೊಟ್ಟರು ಮೇಡಮ್ ರಿಪೋರ್ಟ್? 8ನೇ ತಾರೀಕಿಂದ 25ನೇ ಏನಾಯ್ತು? 2 ವರ್ಷ ಆಯ್ತು. ಮುಂಚೆ ಹೇಳಿದ್ರಿ ಲಾಸ್ಟ್ ಇಯರ್ ಇವರೆಲ್ಲ ಬೆಳೆ ಬೆಳೆದಿದ್ರೆ ನಿಜ ಫಸ್ಟ್ ಟೈಮ್ ಪ್ರಾಯೋಗಿಕವಾಗಿ ಬೆಳೀತಿದ್ದಾರೆ. ಪ್ರತಿ ವರ್ಷ ಬೆಳೆದಾಗ ಇವ್ರು ಮಾತ್ರ ಯಾಕೆ ರೋಗ ಬಂದು ತಿಂತಾರೆ? ಅದು ನಮ್ಗೆ ಗೊತ್ತಾಗಿಲ್ಲ, ಹಂಗಾಗಿ ನಾವು ಅವ್ರು ಹೇಳ್ತಿರೋದು ಗೋಣಿ ಚೀಲದಲ್ಲಿ ಬಂದಿರೋದು ಚೆನ್ನಾಗಿತ್ತು, ಬಟ್ಟೆ ಚೀಲದ ಸರಿ ಇಲ್ಲ. ನಾನು ಅದನ್ನೇ ಹೇಳಕ್ ಕೊಟ್ಟಿದ್ದಪ್ಪ. ಗೋಣಿ ಚೀಲದಲ್ಲಿರೋದು ಚೆನ್ನಾಗಿತ್ತು ಅಂತೆ, ಸರಿ ಇತ್ತು. ಬಟ್ಟೆ ಚೀಲದಲ್ಲಿರೋದು ಹಾಳಾಗಿತ್ತು. ಅದ್ರ ಆ ಬೀಜಗಳು ಮಾತ್ರ ನಮ್ಗೆ ಎಫೆಕ್ಟ್ ಆಗಿದೆ ಅಂತಿದ್ದಾರೆ. ಅದೇ ನಾವು ಫಸ್ಟ್ ಲೋಡ್ ತಂದಿದ್ದು